ಆರೋಗ್ಯ ಬಗ್ಗೆ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆಯ ಆಹಾರ ತಿನ್ನಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ತಿನ್ನಬೇಕು, ಹೇಗೆ ತಿನ್ನಬೇಕು ಅದೆಲ್ಲ ಒಂದು ಪದ್ಧತಿ ಇರುತ್ತೆ. ಓಂ ಶಾಂತಿ ಇವರೇ, ನಿಮಗೆ ಹಾಗೂ ನಿಮ್ಗೆ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ ಇವರೇ. ಧ್ಯಾನ, ಜಪ, ತಪ ಅಂದರೆ ತಪಸ್ಸು, ಯೋಗ, ಬೇರೆ ಬೇರೆ ಸಾಧನೆಗಳಿರುತ್ತೆ. ಕುಂಡಲಿನಿ ಸಾಧನೆ, ಹಾಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ವ್ಯಾವಹಾರಿಕವಾಗಿ ಈ ಸಮಾಜದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಶಾರೀರಿಕವಾಗಿ ವ್ಯಾಯಾಮ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಯೋಗಿಗಳಾಗಿರ್ತಾರೆ. ಅವ್ರು ಯಾರಾದರೂ ಆಗಿರ್ಬೋದು. ಕೆಲವರು ರೈತರು ಇರ್ತಾರಲ್ಲ, ರೈತರು ಅವರು ಬೆಳೆಗಳು ಬೆಳೀತಾರೆ. ಅದರಲ್ಲಿ ಅವರು ಒಳ್ಳೆಯ ಬೆಳೆ ಅಂದರೆ ಹಳೆಯ ಕಾಲದ ಪದ್ಧತಿ ಏನಿದೆ, ಹಳೆಯ ಕಾಲದ್ದು ಒರ್ಜಿನಾಲಿಟಿ ಇರುತ್ತಲ್ಲ, ಒರ್ಜಿನಲ್ ತರಕಾರಿಗಳು, ಒರ್ಜಿನಲ್ ದವಸ ಧಾನ್ಯಗಳು, ಭತ್ತ, ರಾಗಿ ಬೇಳೆಗಳು, ಗೋಧಿ, ಹಾಗೆ ಕಲ್ಲಂಗಡಿ ಹಣ್ಣು, ಹಾಗೆ ಅರ್ಬಸಾಯಿಲು, ಹಾಗೆ ಕಿತ್ತಳೆ, ದ್ರಾಕ್ಷಿ, ಹಾಗೆ ಸೇಬು, ಸೀತಾಫಲ ಇತ್ಯಾದಿ ಹಣ್ಣುಗಳು ಇವೆಲ್ಲ ಬೆಳೆ ಬೆಳೀತಾರೆ. ಯಾರು? ರೈತರು. ಸಸ್ಯಗಳು, ಮರ, ಗಿಡ, ಬಳ್ಳಿ ಇವೆಲ್ಲ ಅವರು ಬೆಳೆಸ್ತಾರೆ. ನಿಮಗೆ ಗೊತ್ತಿದೆ. ಆದರೆ ಅದು ಒರ್ಜಿನಾಲಿಟಿ ಇರಬೇಕು, ಹಳೆಯ ಕಾಲದ ಪದ್ಧತಿ ಇರಬೇಕು. ಒರ್ಜಿನಾಲಿಟಿ ಅಳವಡಿಸ್ಕೊಳ್ಳಿ. ಈ ಸೃಷ್ಟಿನಲ್ಲಿ ಭೂಮಿ ಮೇಲೆ ಒರ್ಜಿನಲ್ ಇದೆ, ಅದೇನು ಪೂರ್ತಿ ಹಾಳಾಗಿಲ್ಲ. ಎಕ್ಸಾಂಪಲ್ ನಾನು ಕೊಟ್ಟನಲ್ಲ, ಹಸುಗಳು, ಗುಜರಾತಿ ಹಸುಗಳು ನೋಡಿ, ಒಳ್ಳೆ ಇಳುವರಿ ಕೊಡುತ್ತೆ. ಆಫ್ರಿಕಾನಲ್ಲಿ ಒಳ್ಳೆ ಹಸುಗಳು, ಎತ್ತುಗಳೆಲ್ಲ ಇದೆ. ಹಿಂದಿನ ಕಾಲದಲ್ಲಿ ಎತ್ತುಗಳು, ಆ ಬಸವಗಳನ್ನು ವ್ಯವಸಾಯಕ್ಕೆ ಯೂಸ್ ಮಾಡ್ತಾಯಿದ್ರು. ಬಸವಗಳನ್ನು, ಎತ್ತುಗಳು ಅಂತಿರಲ್ಲ, ಅದನ್ನು ನಾವು ಬಸವ ಅಂತೀವಿ. ಅದು ಹಾಕಿದ ಕರು ವೇಸ್ಟ್ ಆಗ್ತಿರಲಿಲ್ಲ. ಹಸು, ಗೋಮಾತೆ ಹಾಕಿದ ಕರು ವೇಸ್ಟ್ ಆಗ್ತಿರಲಿಲ್ಲ. ನಾಟಿ ಹಸು ಗೋಮಾತೆ ಅಂತೀವಿ, ಕಾಮಧೇನು ಅಂತೀವಿ. ಆ ಕರು ಹಾಕಿದರೆ ಅದು ಬಸವ ವೇಸ್ಟ್ ಆಗ್ತಿರಲಿಲ್ಲ, ವ್ಯವಸಾಯಕ್ಕೆ ಯೂಸ್ ಆಗ್ತಿತ್ತು ಅಲ್ವಾ. ಆದರೆ ಇಳುವರಿ ಕಮ್ಮಿನೇ, ನಾನು ಇಲ್ಲ ಅನ್ನಲ್ಲ. ಅದರ ಸಗಣಿ ವೇಸ್ಟ್ ಆಗುತ್ತೆ. ಅದರಲ್ಲಿ ಏನು ವೇಸ್ಟ್ ಆಗುತ್ತೆ ನೋಡೋಣ. ಒಂದು ಹಸು, ನಾಟಿ ಹಸು ಸಗಣಿ ವೇಸ್ಟ್ ಆಗುತ್ತಾ? ಅದ್ರ ಗಂಜಲ ಕೂಡ ಯೂಸ್ ಆಗುತ್ತೆ. ಸಗಣಿಯಿಂದ ಏನೆಲ್ಲ ತಯಾರು ಮಾಡ್ತಾರೆ ಗೊತ್ತಾ? ಈ ಬುತ್ತಿ ತಯಾರು ಮಾಡ್ತಾರೆ, ಅಲ್ಲಿನ ಪೌಡ್ರ್ ತಯಾರು ಮಾಡ್ತಾರೆ, ಗೊಬ್ಬರ ತಯಾರು ಮಾಡ್ತಾರೆ, ಪೌಡ್ರ್ ತಯಾರು ಮಾಡ್ತಾರೆ. ನಾನಾ ರೀತಿಯ ಅದರ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಗಣಿಯಿಂದ ಏನೇನಾಗುತ್ತೆ ಅಂತ. ಬೆರಣಿ ಹಾಕ್ತಾರೆ, ಗೊಬ್ಬರ ಆಗುತ್ತೆ, ಸಗಣಿ ಕೂಡ ವೇಸ್ಟ್ ಆಗೋಲ್ಲ. ಹಸುವಿನಲ್ಲಿ ಹಾಲು ಬರುತ್ತೆ, ಮೊಸರು ಬರುತ್ತೆ, ತುಪ್ಪ ಬರುತ್ತೆ. ಹಿಂದಿನ ಕಾಲದಲ್ಲಿ ನಾನು ಚಿಕ್ಕ ಹುಡುಗ ಇರೋವಾಗ ಮನೆ ಯಾರ್ಯಾರು ಹಸು ಮೇಯಿಸ್ತಾರೆ, ಯಾರ್ಯಾರು ಎಮ್ಮೆ ಮೇಯಿಸ್ತಾರೆ, ಅವ್ರ ಮನೆಯಲ್ಲಿ ಗಟ್ಟಿ ಮೊಸರು ಇರ್ತಿತ್ತು. ನಾವು ಪುಕ್ಕಟೆಗೆ ಅವ್ರ ಮನೆಗೆ ಚೆಂಬು ಎತ್ಕೊಂಡು ಹೋಗ್ತಾಯಿದ್ವಿ, ಚೆಂಬು ಪಾತ್ರೆ. ಅವ್ರು ಇಷ್ಟಿಷ್ಟು ಮಜ್ಜಿಗೆ ಹೊಡಿತಾಯಿದ್ರು, ಮಜ್ಜಿಗೆ ವಯರು ಪುಕ್ಕಟೆಗೆ ನಾವು ತೊಗೊಂಡು ಬಂದು ತಿನ್ನೋರು. ಇವತ್ತು ಪುಕ್ಕಟೆಗೆ ಯಾರ್ರೀ ಮಜ್ಜಿಗೆ ಕೊಡ್ತಾರೆ ಮನೆಗಳಲ್ಲಿ? ಒಂದು ಲೋಟ ಹಾಲು ಸಿಗೋಲ್ಲ ಕುಡಿಯೋಕ್ಕೆ, ಸಿಕ್ಕಿದ್ರು ಪಾಕೆಟ್ ಹಾಲು. ನಾನು ಪಾಕೆಟೆಲ್ಲ ಯೂಸ್ ಮಾಡೋದು ಇವತ್ತು ಪರಿಸ್ಥಿತಿ. ಅಲ್ಲಿ ಯಾಕೆಂದರೆ ಹಳ್ಳಿ ಒಳಗಡೆ ವಾಸ ಮಾಡಲ್ಲ, ಹಳ್ಳಿ ಒಳಗಡೆ ಇಲ್ಲ. ಹಳ್ಳಿಗೆ ಹೋಗಿ ಬರಬೇಕಂದ್ರೆ, ಡೈರಿ ಇರೋ ಕಡೆ ಹೋಗಿ ಬರಬೇಕಂದ್ರೆ ದೂರ ಆಗುತ್ತೆ. ಅದರಲ್ಲೂ ಜನಗಳಿರೋ ಕಡೆ ನಾನು ಓಡಾಡಬಾರ್ದು. ಅದಕ್ಕೆ ಗುಡ್ ಲೈಫ್ ಪಾಕೆಟ್ ಅಲ್ಲಿ ತಂದಿಟ್ಕೊಬಿಟ್ಟಿದ್ದೀನಿ. ಇಲ್ಲೇನು ಮಾಡೋದು, ವಿಧಿ ಇಲ್ಲದೆ ಕುಡಿತಾ ಇದ್ದೀನಿ, ಗೊತ್ತಾಯ್ತಾ. ನನಗೆ ಡೈರೆಕ್ಟಾಗಿ ಒಳ್ಳೆ ನಾಟಿ ಹಸು ಹಾಲು ಬೇಕು. ಅದಿಲ್ಲ ಅಂದ್ಬಿಟ್ಟು ವಿಧಿ ಇಲ್ಲದೆ ತಂದು ಕುಡಿತಾಯಿದ್ದೀನಿ. ಅದು ಒನ್ ಟೈಮ್ ಟೀ ಮಾಡೋದು, ಬೆಳಗ್ಗೆ ಹೊತ್ತು ಒನ್ ಟೈಮ್ ಟೀ ಮಾಡ್ತೀನಿ. ಯಾವಾಗಲೂ ಬೇಜಾರಾದರೆ ಸಂಜೆ ಹೊತ್ತು ಒನ್ ಟೈಮ್ ಮಾಡ್ತೀನಿ ಅಷ್ಟೇ, ಇಲ್ಲ ಅಂದರೆ ಇಲ್ಲ. ಓಕೆ. ಆರೋಗ್ಯ ಬಗ್ಗೆ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆಯ ಆಹಾರ ತಿನ್ನಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ತಿನ್ನಬೇಕು, ಹೇಗೆ ತಿನ್ನಬೇಕು ಅದೆಲ್ಲ ಒಂದು ಪದ್ಧತಿ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು? ದೇವರು ಧ್ಯಾನ ಮಾಡಬೇಕು. ಧ್ಯಾನ ಯಾವ ರೀತಿ ಧ್ಯಾನ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು? ಬೆಳಗ್ಗೆ ಕೆಲವ್ರಿಗೆ ಎದ್ರೆ ಆಗೋದಿಲ್ಲ, ನಿದ್ರೆ ಬರುತ್ತೆ. ನಿದ್ರೆ ಮಾಡಬೇಕಲ್ಲ. ದಿನ 9 ಗಂಟೆ ನಿದ್ದೆ ಮಾಡಬೇಕು. ಒಂದು ದಿನಕ್ಕೆ 24 ಗಂಟೆಯಲ್ಲಿ 9 ಅವರ್ ನಿದ್ದೆ ಮಾಡಬೇಕು. ಅಂದರೆ ರಾತ್ರಿ ನೀವು 10 ಗಂಟೆಗೆ ಮಲ್ಕೊಂಡ್ರೆ, ಇಲ್ಲ ರಾತ್ರಿ 9 ಗಂಟೆಗೆ ನೀವು ಮಲ್ಕೊಂಡ್ರೆ
ಬೆಳಗ್ಗೆ 6 ಗಂಟೆಗೆ ಹೇಳಿ ಪರವಾಗಿಲ್ಲ, ಅಥವಾ ರಾತ್ರಿ 10 ಗಂಟೆಗೆ ಮಲಗಿದರೆ ಬೆಳಗ್ಗೆ 7 ಗಂಟೆಗೆ ಹೇಳಿ ಪರವಾಗಿಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಫಸ್ಟು. ಇಲ್ಲ ನಾವು ಡ್ಯೂಟಿಗೆ ಹೋಗಬೇಕು, ಬೇಗನೆ ಹೇಳಬೇಕಂದ್ರೆ ಬೇಗನೆ ಹೇಳಿ, ಆದರೆ ನಿಮ್ಮ ಆರೋಗ್ಯ ಕರೆಕ್ಟಾಗಿರಬೇಕು. ಬೇಗನೆ ಹೇಳೋದ್ರಿಂದ ನಿಮ್ಮ ಆರೋಗ್ಯ ಕೆಡಬಾರ್ದು. ಹಾಗೆ ರಾತ್ರಿ ಲೇಟಾಗಿ ಮಲಗಬಾರ್ದು, ಬೇಗನೆ ಮಲ್ಕೋಬೇಕು. ಇದು ಮೊದಲನೇ ಪದ್ಧತಿ ನಾವು ಧ್ಯಾನದಲ್ಲಿ ಹೇಳ್ಕೊಡೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಬೇಕಂತೇನಿಲ್ಲಿ ರೂಲ್ಸ್ ಇಲ್ಲ. ನೀವು ಎಷ್ಟೊತ್ತಿಗಾದರೂ ಹೇಳಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಎರಡೂ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ? ಲಕ್ಷ್ಮೀದು, ಮಹಾಲಕ್ಷ್ಮಿದು ಕೈಗಳು ನೋಡಿಕೊಂಡು, ಸರಸ್ವತಿದು, ಮಹೇಶ್ವರಿದು, ನೀವು ಯಾವುದಾದ್ರೂ ಅದರಲ್ಲಿ ಪ್ರಾರ್ಥನೆ ಸ್ತೋತ್ರ ಹೇಳ್ಕೊಳ್ಳಿ. ಇದು ಒಂದನೇದು. ಅದಾದಮೇಲೆ ಹಾಸಿಗೆಯಿಂದ ಕೆಳಗಡೆ ಬರ್ತಿರಲ್ಲ, ಅದಕ್ಕೆ ಮೊದಲೇ ಕೈಗಳು ನೋಡ್ಕೊಂಡು ಹೇಳ್ಕೊಂಡ್ಮೇಲೆ ಮೊಬೈಲ್ ಹಿಡ್ಕೋಬೇಕು. ಮೊಬೈಲಲ್ಲಿ ಒಂದು ಒಳ್ಳೆ ಫೋಟೋ ಇಟ್ಕೋಬೇಕು. ಕಾಮಧೇನು ಫೋಟೋ ಇಟ್ಕೋಬೇಕು. ಕಾಮಧೇನು, ವಿಘ್ನೇಶ್ವರ, ಶಿವ ಪಾರ್ವತಿ ಇರ್ತಾರೆ, ನೀವು ಫೋಟೋ ನೋಡ್ಬೋದು. ಆ ಫೋಟೋ ಇಟ್ಕೊಂಡು ಅದರಲ್ಲಿ ನೀವು ಎಲ್ಲ ಒಬ್ಬೊಬ್ಬರು ಗುರುಗಳು, ಋಷಿಮುನಿಗಳು, ದೇವತೆಗಳು ಎಲ್ಲ ಇರುತ್ತೆ. ನಿಮ್ಮ ಇಷ್ಟ ದೇವರು ಅದರಲ್ಲಿ ಇರ್ತಾರೆ, ಗುರುಗಳು ಇರ್ತಾರೆ. ಅದೆಲ್ಲ ನೋಡ್ಕೋಬೇಕು. ಏನು ಹೇಳ್ದೆ? ಬೆಳಗ್ಗೆ ಎದ್ದ ತಕ್ಷಣ ಕೈಗಳು ನೋಡಿಕೊಂಡು ಮಹಾಲಕ್ಷ್ಮಿ, ಸರಸ್ವತಿ, ಮಹೇಶ್ವರನ ತಿಳ್ಕೊಬೇಕು, ಪ್ರಾರ್ಥನೆ ಸ್ತೋತ್ರ. ಆನಂತರ ಮೊಬೈಲ್ ಕೈಗೆ ತಗೋಬೇಕು. ಕೈಗೆ ತಗೊಂಡು ಅದರಲ್ಲಿ ಕಾಮಧೇನು ಫೋಟೋ ಒಂದು ಇಟ್ಕೊಂಡಿರಿ. ಆ ಫೋಟೋ ಕಾಮಧೇನು, ಶಿವಪಾರ್ವತಿ ಅಥವಾ ನಿಮ್ಮ ಮಹಾಲಕ್ಷ್ಮಿ, ಪದ್ಮಾವತಿ, ಶ್ರೀಮನ್ನಾರಾಯಣ ಅಥವಾ ಬ್ರಾಹ್ಮಿ, ಬ್ರಹ್ಮಾಜಿ ಎಲ್ಲರೂ ಅದರಲ್ಲಿ ಇರ್ತಾರೆ. ನೋಡಿಕೊಂಡು ಒಂದು 10 ನಿಮಿಷ ಅಲ್ಲೇ ನೋಡ್ಕೊಂಡು ಎಲ್ಲ ಒಬ್ಬರು ನೋಡಿಕೊಂಡು ಮನಸ್ಸಿನಲ್ಲಿ ಕಣ್ಣುಗಳಿಗೆ ತುಂಬ್ಕೋಬೇಕು ಆನಂದವನ್ನು, ಶುದ್ಧತೆಯನ್ನು, ಪವಿತ್ರತೆಯನ್ನು, ಭಕ್ತಿಯನ್ನು ಕಣ್ಣುಗಳು ತುಂಬ್ಕೋಬೇಕು ಫಸ್ಟ್ ಎದ್ದ ತಕ್ಷಣ. ಇದರಿಂದ ಬೆಳಗ್ಗೆಯಿಂದ ಸಂಜೆಯಿಂದ ರಾತ್ರಿ ನಿಮಗೆ ಒಳ್ಳೆಯದಾಗುತ್ತೆ. ಈ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು. ಆಮೇಲೆ ರಾತ್ರಿ ಲಾಸ್ಟಲ್ಲಿ ಮಲಗ್ತಿರಲ್ಲ, ಇನ್ನೇನು ಮಲ್ಕೊಬಿಡ್ತಿರಲ್ಲ, ಅವಾಗೂ ಇದೇ ಫೋಟೋ ನೋಡ್ಕೋಬೇಕು. ಎಲ್ಲ ಹೇಳ್ಕೋಬೇಕು. ಒಂದು 10 ನಿಮಿಷ ನೋಡಿಕೊಂಡು ಅವ್ರನ್ನ ತಿಳ್ಕೊಬೇಕು. ಇದು 2 ಸಾರಿ, ಬೆಳಗ್ಗೆ ಎದ್ದಾಗ, ರಾತ್ರಿ ಮಲಗೋ. ಫೈನಲಾಗಿ ಸ್ಟಾರ್ಟಿಂಗು ಎಂಡಿಂಗು ಏನು? ಕಾಮಧೇನು ಫೋಟೋ. ಓಕೆಲಾ? ಆದರೆ ಕಾಮಧೇನು ಫೋಟೋಗಿಂತ ಮೊದಲು ಕೈಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ಕೈಗಳು ನೋಡಿಕೊಂಡು. ಇದು ಪ್ರಾರ್ಥನೆ ಇರುತ್ತೆ. ಓಕೆಲಾ? ಇದು 2 ಕೆಲಸ ಆಯಿತು ಮೊಬೈಲ್ದು. ಆಮೇಲೆ ಮೊಬೈಲ್ನ ಎತ್ತಿ ಸೈಡ್ ಇಡಬೇಕು ಬೆಳಗ್ಗೆ. ಓಕೆಲಾ? ಸೈಡ್ಗೆ ಇಟ್ಮೇಲೆ ಏನು ಮಾಡಬೇಕು? ಹಾಸಿಗೆಯಿಂದ ನೀವು ಮೇಲೆ ಮಂಚದ ಮೇಲೆ ಆದರೂ ಮಲಗಿರಿ, ಕೆಳಗಡೆ ಆದರೂ ಮಲಗಿರಿ. ಆಮೇಲೆ ನೀವೇನು ಮಾಡ್ತೀರಾ? ಕೆಳಗಡೆ ಮಂಚದ ಮೇಲೆ ಇದ್ದರೆ ಕೆಳಗಡೆ ಇಳಿತೀರ. ಇಳಿದಾಗ ನಿಮ್ಮ ಕಾಲುಗಳಿರುತ್ತಲ್ಲ, ಅದು ನೆಲದ ಮೇಲೆ ಇಡುತ್ತೆ, ಭೂಮಿ ಮೇಲೆ ಅಂದರೆ ಭೂದೇವಿ ಪ್ರಾರ್ಥನೆ ಮಾಡಬೇಕು. ಭೂದೇವಿ ಪ್ರಾರ್ಥನೆ ಇರುತ್ತೆ, ಅದು ಮಾಡಬೇಕಾಗುತ್ತೆ. ಭೂದೇವಿ ಪ್ರಾರ್ಥನೆ ನೀವು ಯಾವುದಾದ್ರೂ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ರೀತಿ ಪ್ರಾರ್ಥನೆಗಳು ಮಾಡ್ತಾರೆ ಅಲ್ವಾ? ಅದ್ರಲ್ಲಿ ನಿಮ್ಮಿಷ್ಟ. ನಾವು ಆನ್ಲೈನ್ ಕ್ಲಾಸಲ್ಲಿ ಪ್ರತಿಯೊಂದು ಕಲಿಸ್ಕೊಡ್ತೀವಿ. ಆನ್ಲೈನ್ ಕ್ಲಾಸಲ್ಲಿ ಇದೆಲ್ಲ ಕಲಿಸ್ಕೊಡ್ತೀವಿ. ಆದರೆ ನಿಮಗೆ ಯಾವುದು ಇಷ್ಟ ಬರುತ್ತೋ ಅದು ಸ್ತೋತ್ರ ಹೇಳ್ಕೊಳ್ಳಿ. ಭೂದೇವಿದು ಸ್ತೋತ್ರ ಹೇಳ್ಕೋಬೇಕು. ಓಕೆಲಾ? ಭೂಮಿ ಮೇಲೆ ಆಮೇಲೆ ಕಾಲಿಡಬೇಕು. ನಮಸ್ಕಾರ ಮಾಡ್ಕೊಂಡು ಭೂದೇವಿಗೆ ನಮಸ್ಕಾರ ಮಾಡ್ಕೊಂಡು. ಒಂದು ವೇಳೆ ಬರಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ಸ್ತೋತ್ರ ಹೇಳೋಕ್ಕೆ ಬರಲ್ಲ ಅಂದರೆ ನಾನು ಮೊದಲೇ ಹೇಳಿದ್ನಲ್ಲ, ಮಹಾಲಕ್ಷ್ಮಿ, ಸರಸ್ವತಿ, ಮಹೇಶ್ವರಿ ಅಂತ ಕೈ ನೋಡಿಕೊಂಡು ಹೇಳ್ಕೊಳ್ಳೋದು ಅಷ್ಟೇ. ಆಮೇಲೆ ಮೊಬೈಲಲ್ಲೆಲ್ಲ ನೋಡ್ಕೊಂಡು ದೇವತೆಗಳು ತಿಳ್ಕೊಳ್ಳೋದು ಅಷ್ಟೇ. ಆಮೇಲೆ ಕಾಲುಗಳು ಕೆಳಗಡೆ ಹೇಳ್ತೀವಿ, ಆವಾಗ ಪ್ರಾರ್ಥನೆ ಬರಲ್ಲ, ಸ್ತೋತ್ರ ಬರಲ್ಲ. ಭೂದೇವಿ ನನ್ನನ್ನು ಕ್ಷಮಿಸು, ನಾನು ನಿನ್ನ ಮೇಲೆ ಕಾಲುಗಳಿಡ್ತಾ ಇದ್ದೀನಿ, ಓಡಾಡ್ತೀನಿ, ಅಲ್ಲಿ ಇಲ್ಲಿ ಸುತ್ತಾಡ್ತೀನಿ, ಚಪ್ಪಲಿಗಳು ಹಾಕ್ಕೊಂಡು ಓಡಾಡ್ತೀನಿ, ದಯವಿಟ್ಟು ಕ್ಷಮಿಸು. ಮಲ ಮೂತ್ರ ಎಲ್ಲ ನಾನು ವಿಸರ್ಜನೆ ಮಾಡ್ತೀನಿ ನಿನ್ನ ಮೇಲೆ, ದಯವಿಟ್ಟು ಕ್ಷಮಿಸು. ನನಗೆ ಜನ್ಮ ಕೊಟ್ಟವಳು ನೀನೇ, ನನ್ನನ್ನು ರಕ್ಷಿಸು, ಕಾಪಾಡು, ಒಳ್ಳೆ ಆಹಾರ ಕೊಡು, ಒಳ್ಳೆ ನೀರು ಕೊಡು, ಒಳ್ಳೆ ಗಾಳಿ ಕೊಡು, ಒಳ್ಳೆ ಜ್ಞಾನ ಕೊಡು ಅಂಥೇಳಿ ಆಕೆಯನ್ನು ನಾವು ಬೇಡ್ಕೋಬೇಕು, ಭೂದೇವಿಯನ್ನು. ಓಕೆಲಾ? ಇದು ಪ್ರಾರ್ಥನೆ. ಆಮೇಲೆ ಆಚೆ ಕಡೆ ಹೋಗಬೇಕು. ಮನೆಯಿಂದ ಆಚೆ ಕಡೆ ಹೋಗೋದಕ್ಕೆ ಮುಂಚೆನೇ ಇನ್ನೊಂದು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಆಚೆ ಕಡೆ ಹೋಗಿ ಸೂರ್ಯ ನಮಸ್ಕಾರ, ಬೆಳಗ್ಗೆ ಹೊತ್ತು ಸೂರ್ಯೋದಯ ಆಗಿರುತ್ತಲ್ಲ, ಸೂರ್ಯ ನಮಸ್ಕಾರ, ನಿಮ್ಮದು ಯಾವುದೇ ಒಂದು ಸ್ತೋತ್ರ, ಶ್ಲೋಕ ಸೂರ್ಯ ಭಗವಾನ್ ಬಗ್ಗೆ ಹೇಳ್ಕೊಳ್ಳಿ. 3 ರೌಂಡ್ ಆಗಬೇಕು. ಇಡೀ ಪ್ರಕೃತಿನ ನೋಡ್ಕೋಬೇಕು. ಇಡೀ ಪ್ರಕೃತಿಗೆ, ದೇವರಿಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಇದು ಒಂದು ಪ್ರಾರ್ಥನೆ. ಆಮೇಲೆ ನೀವು ಬನ್ನಿ, ಫೇಸ್ ವಾಶ್ ಮಾಡ್ಕೊಳ್ಳಿ ಅಥವಾ ಸ್ನಾನ ಮಾಡಿ ಆಮೇಲೆ ಮತ್ತೆ ಹೋಗಿ ಕೂತ್ಕೋಬೇಕು. ಒಂದು ಮ್ಯಾಟ್, ಏನೋ ಒಂದು ಮ್ಯಾಟ್ ಇರುತ್ತೆ, ಆ ಮ್ಯಾಟ್ ಮೇಲೆ ಕೂತ್ಕೋಬೇಕು. ಈಗ ನಾನೇ ಒಂದು ಮ್ಯಾಟ್ ತೋರಿಸ್ತೀನಿ ನೋಡಿ. ನಮ್ಮದು ಅಲ್ಲೊಂದು ಮ್ಯಾಟ್ ಇದೆ,
ಅಲ್ಲ ಅದ್ರ ಮೇಲೆ ಕೂರೋದು. ಈಗ ನಾನು ಒಂದು ಹೊಸ ಮ್ಯಾಟ್ ತಂದಿದ್ದೀನಿ. ಹೊಸ ಮ್ಯಾಟು ಇನ್ನೂ ಯೂಸ್ ಮಾಡಿಲ್ಲ. ಈ ಮ್ಯಾಟ್ ನೋಡ್ರಿ, ಈ ಮ್ಯಾಟ್ ಇನ್ನೂ ನಾನು ಯೂಸ್ ಮಾಡಿಲ್ಲ. ಈ ಮ್ಯಾಟು ನಾನಿನ್ನೂ ಯೂಸ್ ಮಾಡಿಲ್ಲ. ಯಾಕೆ ನಾನು ಯೂಸ್ ಮಾಡಿಲ್ಲ ಅಂದರೆ, ಯಾವುದೇ ಹೊಸ ಬಟ್ಟೆ ತಂದರೂ ಅಂಗಡಿಯಿಂದ ಅದನ್ನು ತಂದ ತಕ್ಷಣ ನಾವು ಬಟ್ಟೆ ಟೈಲರ್ಗೆ ಕೊಟ್ಟು ಟೈಲರ್ ಹತ್ರ ಸ್ಟಿಚಿಂಗ್ ಮಾಡಿಸಿ ಅಥವಾ ರೆಡಿಮೇಡ್ ತೊಗೊಂಡು ನಾವು ಮೈ ಮೇಲೆ ಹಾಕ್ಕೋಬಾರ್ದು. ಅದನ್ನು ವಾಶ್ ಮಾಡಿ ಹಾಕ್ಕೋಬೇಕು. ಯಾಕಂದರೆ ಆ ಬಟ್ಟೆ ಎಲ್ಲಿಂದ ಯಾರ ಕೈಯಿಂದ ಎಲ್ಲಿಂದ ಬಂದಿದೆ ಹೇಳೋಕ್ಕೆ ಬರಲ್ಲ. ಎಲ್ಲರೂ ಕಷ್ಟಪಟ್ಟು ಅದನ್ನು ಮಾಡಿರ್ತಾರೆ, ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. ಬಟ್ಟೆಗಳನ್ನು ಅವ್ರದ್ದು ಕಷ್ಟ ಇರುತ್ತೆ. ಆದರೆ ಎಲ್ಲ ಅದು ಮಿಷಿನ್ಗಳಲ್ಲಿ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಎಲ್ಲ ಗಲೀಜಿರುತ್ತೆ, ಧೂಳು ದುಮ್ಮಿರುತ್ತೆ. ಅದಕ್ಕೆ ವಾಶ್ ಮಾಡ್ಕೊಂಡು ನಾವು ಯೂಸ್ ಮಾಡಬೇಕು. ಅಲ್ಲದು ಒಂದು ಪದ್ಧತಿ ಇರಬೇಕು. ಓಕೆಲ್ಲ. ಆದರೆ ನೀವು ಮ್ಯಾಟ್ ಹಾಕ್ಕೊಂಡು ಅದರ ಮೇಲೆ 2 ಊದ್ಕಡ್ಡಿ, ಒಂದು ಊದ್ಕಡ್ಡಿ ಅಥವಾ 2 ಊದ್ಕಡ್ಡಿ ಗಂಧದ ಕಡ್ಡಿ ಹಚ್ಚಬೇಕು. ಆಮೇಲೆ ನಿಮ್ಮದು ಇಷ್ಟ ದೈವ ಏನಿದೆ ಅದರ ಫೋಟೋ ಮುಂದ್ಗಡೆ ಇಟ್ಕೊಂಡು, ನಿಮ್ಮ ಮುಂದ್ಗಡೆ ಒಂದು ಕ್ಯಾಲೆಂಡರು ಫೋಟೋ ಇಟ್ಕೊಂಡು ಆ ಫೋಟೋನ ನೋಡಿಕೊಂಡು ಕಣ್ಣು ತಗೊಂಡೆ ಡೈಲಿ ಬೆಳಗ್ಗೆ 2 ನಿಮಿಷ, ಎಷ್ಟು 2 ನಿಮಿಷ ಈ ರೀತಿ ಕೂತ್ಕೊಬಿಟ್ಟು ಕಣ್ಣು ತಗೊಂಡೆ ನೋಡ್ಕೋಬೇಕು. ನಿಮ್ಮ ಮುಂದ್ಗಡೆ ಏನಿರಬೇಕು? ಫೋಟೋ ಇರಬೇಕು. ಏನು ಫೋಟೋ? ನಿಮ್ಗೆ ಇಷ್ಟವಾದ ಫೋಟೋ ಯಾವುದೋ ಒಂದು, ಸರಸ್ವತಿನೋ, ಲಕ್ಷ್ಮಿನೋ, ಪಾರ್ವತಿನೋ, ವಿಘ್ನೇಶ್ವರನೋ, ಕುಮಾರಸ್ವಾಮಿನೋ, ಶಕ್ತಿನೋ, ಬ್ರಾಹ್ಮಿ ಶಕ್ತಿನೋ, ಹರಿಶಕ್ತಿನೋ, ಶಿವಶಕ್ತಿನೋ, ಏನೋ ಒಂದು ಸ್ವಚ್ಛಂದ್ರಾದಿ ದೇವತಾ ಶಕ್ತಿ, ಗುರುಶಕ್ತಿ, ಏನೋ ಒಂದು ನಿಮ್ಮ ಮುಂದ್ಗಡೆ ಒಂದು ಕ್ಯಾಲೆಂಡರ್ ಅಥವಾ ಫೋಟೋ ಇಟ್ಕೋಬೇಕು. ನಿಮ್ಮ ರೂಮ್ ಇರ್ಬೋದು ಅಥವಾ ನೀವೆಲ್ಲ ಕೂತ್ಕೊಳ್ಳಿ ಆ ಜಾಗದಲ್ಲಿ. ಮುಂದ್ಗಡೆ ಆ ಫೋಟೋನ ನೋಡಿಕೊಂಡೇ ಒಂದು 2 ನಿಮಿಷ ಕದಲಬಾರ್ದು. ಕಣ್ಣು ತಗೊಂಡೇ ನೋಡ್ಕೋಬೇಕು. ಯಾಕಂದರೆ ಫಸ್ಟ್ ಅಭ್ಯಾಸ ಇಲ್ಲಲ್ಲ ನಿಮಗೆ ಧ್ಯಾನ ಮಾಡೋದು, ಅದಕ್ಕೆ ಕಣ್ಣು ತಗೊಂಡೇ ನೋಡ್ಕೋಬೇಕು 2 ನಿಮಿಷ. ನೋಡಿ, ಹಿಂಗೆ ಕದಲಬಾರ್ದು, ಹಿಂಗೆ ಕದಲಬಾರ್ದು. ಶರೀರ ಹಿಂಗೆ ಅನ್ಬಾರ್ದು, ಹಿಂಗೆ ಚೂರು ಕೂಡ ಅನ್ಬಾರ್ದು. ನೋಡಿಕೊಂಡೇ ಹೇಳ್ಕೋಬೇಕು. ನೋಡಿಕೊಂಡೇ ಹೀಗೆ ಇರಬೇಕು. ಕುತ್ತಿಗೆ ಹಿಂಗೆ ಅನ್ಬಾರ್ದು. ಕುತ್ತಿಗೆ ಹಂಗಿರ್ಬೇಕು. ಯಾವ ರೀತಿ? ಗರುಡ ಕಂಬ ಇರುತ್ತಲ್ಲ, ಗರುಡ ಕಂಬ. ದೇವಸ್ಥಾನಗಳ ಮುಂದೆ ಗರುಡ ಕಂಬ ಅಂತಾರೆ, ಅಥವಾ ಮನೆಯಲ್ಲಿ ಪಿಲ್ಲರ್ ಅಂತಾರೆ ಕಂಬನ. ಆ ಥರ ಇರಬೇಕು. ಕದಲಬಾರ್ದು. ಜಡ ಆಗ್ಬಿಡ್ಬೇಕು ಶರೀರ. ಎಷ್ಟು ನಿಮಿಷ? 2 ನಿಮಿಷ. ಎಷ್ಟು ದಿನ? 1 ವಾರ. ಯಾವಾಗ? ಬೆಳಗ್ಗೆ ಎದ್ದ ತಕ್ಷಣ ಪೇಸ್ಟೆಲ್ಲ ವಾಶ್ ಮಾಡಿಕೊಂಡು, ಮುಖ ಎಲ್ಲ ತೊಳ್ಕೊಂಡು, ಪೇಸ್ಟ್ ಮಾಡಿಕೊಂಡು ಈ ರೀತಿ ಕೂತ್ಕೋಬೇಕು. ಎಷ್ಟು ನಿಮಿಷ? 2 ನಿಮಿಷ. ಓಕೆನಾ? ಎಲ್ಲಿ? ಕೆಳಗಡೆ ಕೂತ್ಕೋಬೇಕು. ಒಂದು ವೇಳೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ವಯಸ್ಸಾಗ್ಬಿಟ್ಟಿದೆ, ಈ ಥರ ಚೇರ್ ಮೇಲೆ ಕೂತ್ಕೊಳ್ಳಿ. ನಾನು ಕೆಳಗಡೆ ಕೂತ್ಕೊಂಡು ಮಾಡೋದು. ವಯಸ್ಸಾದವರು ಕೆಲವರು ಕಾಲುಗಳು ಪ್ರಾಬ್ಲಮ್ ಇರುತ್ತೆ, ಇನ್ನೂ ಏನೇನೋ ಪ್ರಾಬ್ಲಮ್ ಇರುತ್ತೆ ಕಾಲುಗಳು, ಅವ್ರು ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಇಷ್ಟ ಬಂದಾಗ ಚೇರ್ ಮೇಲೆ ಕೂತ್ಕೊಳ್ಳಿ. ಆದರೆ ಕೂತ್ಕೊಂಡ್ಮೇಲೆ 2 ನಿಮಿಷ ಟೈಮ್ ನೋಡ್ಕೋಬೇಕು. ಒಂದು ಟೈಮ್ ಇಟ್ಕೋಬೇಕು. ಮುಂದ್ಗಡೆ ವಾಚು ಅಥವಾ ಮೊಬೈಲ್ ಏನೋ ಒಂದು ಟೈಮ್ ಇಟ್ಕೋಬೇಕು. ಟೈಮ್ ಪೀಸ್ ಒಂದು ಚಿಕ್ಕದು ನೋಡಿ, ಇಲ್ಲಿದೆ ಒಂದು ಟೈಮ್ ಪೀಸ್, ಕಾಣಿಸ್ತಾ? ಟೈಮ್ ಪೀಸ್ ಇಲ್ಲಿದೆ. ಆ ಥರ ಒಂದು ಟೈಮ್ ಪೀಸ್ ಇಟ್ಕೊಂಡು ನೋಡ್ಕೊಂಡು ಕೂತ್ಕೋಬೇಕು. ಸ್ಟಾರ್ಟಿಂಗ್ ಟೈಮು ಒಂದು ಪುಸ್ತಕ ಇಟ್ಕೊಂಡು ಬರೆದಿಡಬೇಕು. ಒಂದು ಪುಸ್ತಕ ಲಾಂಗ್ ನೋಟ್ ಪುಸ್ತಕ ಇರುತ್ತಲ್ಲ, ಅದರಲ್ಲಿ ಒಂದು, ಅಥವಾ ಯಾವುದೋ ಒಂದು ಎಕ್ಸಸೈಸ್ ನೋಟ್ ಪುಸ್ತಕದಲ್ಲಿ ಬರೆದಿಡಬೇಕು. ಅರ್ಥ ಆಯ್ತಾ? ಡೈಲಿ ಅದರಲ್ಲಿ ಬರೆದಿಡಬೇಕು. ಎಷ್ಟು ಟೈಮ್ ನೀವು ಧ್ಯಾನ ಮಾಡ್ತೀರಿ ನೋಡಿ. ಇದೊಂದು ಲಾಂಗ್ ನೋಟ್ ಪುಸ್ತಕ. ಇದರಲ್ಲಿ ರೂಲ್ಡ್ ಹಾಕ್ಕೋಬಿಟ್ಟು ಡೇಟ್ ಹಾಕ್ಕೊಂಡು ಟೈಮ್ ಹಾಕ್ಕೋಬೇಕು. ಡೇಟು ಫಸ್ಟು ನಿಮ್ಮ ಹೆಸರು, ಆಮೇಲೆ ವಾರ. ಫಸ್ಟು ಡೇಟು, ಆಮೇಲೆ ನಿಮ್ಮ ಹೆಸರು, ಆಮೇಲೆ ವಾರ, ಆಮೇಲೆ ನೀವು ಧ್ಯಾನಕ್ಕೆ ಕುಳಿತುಕೊಳ್ಳುವ ಸಮಯ, ಧ್ಯಾನ ಮುಕ್ತಾಯಗೊಳ್ಳುವ ಸಮಯ ಅಂತ 2 ಸಾರಿ ಬರೀಬೇಕು. ನೀವು ಯಾವಾಗ ಕೂತ್ಕೊಳ್ತೀರ ಅವಾಗ ಟೈಮ್ ಬರೀಬೇಕು. ಇವಾಗ ಧ್ಯಾನಕ್ಕೆ ಇವಾಗ ನಾನು ಕೂತ್ಕೊಳ್ತೀನಿ, ಎಷ್ಟು ನಿಮಿಷ ಇದೆ, ಎಷ್ಟು ಟೈಮ್ ಆಗಿದೆ ಅದು ಬರೆದಿಡಬೇಕು. ಯಾವ ಡೇಟು, ಆ ಡೇಟ್ನಲ್ಲಿ ಆ ಟೈಮು. ಅದಕ್ಕೆ ಲೈನ್ಗಳು ಹಾಕ್ಕೊಂಡು ಮೇಲೆ ಡೇಟು, ಪಕ್ಕದಲ್ಲಿ ನಿಮ್ಮ ಹೆಸರು, ಆಮೇಲೆ ಫಸ್ಟ್ ಡೇಟು, ಆಮೇಲೆ ವಾರ, ಯಾವ ವಾರ? ಇವತ್ತು ನೋಡಿ ಗುರುವಾರ, ಆಮೇಲೆ ನಿಮ್ಮ ಹೆಸರು, ಆಮೇಲೆ ಟೈಮು, ಕೂತ್ಕೊಳ್ಳೋ ಧ್ಯಾನಕ್ಕೆ ಕುಳಿತ ಸಮಯ, ಧ್ಯಾನದ ಮುಕ್ತಾಯದ ಸಮಯ, ಪ್ರಾರಂಭ ಮುಕ್ತಾಯ 2 ಬರೀಬೇಕು. ಓಕೆಲ್ಲ? ಇಷ್ಟು ಬರೀಬೇಕು. ನೀವು ಕೂತ್ಕೊಂಡಾಗ ಟೈಮ್ ಬರೆದ್ಬಿಟ್ಟು ಧ್ಯಾನಕ್ಕೆ ಕೂತ್ಕೋಬೇಕು. 2 ನಿಮಿಷ ಕದಲಬಾರ್ದು. ಆಮೇಲೆ ಮುಕ್ತಾಯ ಮಾಡ್ತೀರಾ, 2 ನಿಮಿಷ ಆದರೂ ಮಾಡಿ, 5 ನಿಮಿಷ ಆದರೂ ಮಾಡಿರಿ, ಕದಲ್ದಿರ ಕೂತ್ಕೋಬೇಕು. 1 ವಾರ ಬೆಳಗ್ಗೆ ಆಯಿತು ಧ್ಯಾನ ಮಾಡಿದ್ರಿ, ಬೆಳಗ್ಗೆ ಆಯಿತು 2 ನಿಮಿಷ ಧ್ಯಾನ ಮಾಡಿದಿರ, ಅದು 2 ನಿಮಿಷ ನಾನು ಕೇಳಿದ್ದು. ಕೂತ್ಕೊಂಡಷ್ಟು ಸಮಯ ಒರ್ಜಿನಾಲ್ಟಿ ಇರಬೇಕು, ನಿಮ್ಮಲ್ಲಿ ಒರ್ಜಿನಾಲ್ಟಿ ಇರಬೇಕು. ಎಷ್ಟು ಟೈಮ್ ಕೂತ್ಕೊಳ್ತೀರ ಅಷ್ಟು ಒರ್ಜಿನಾಲ್ಟಿ ಇರಬೇಕು. ಆಮೇಲೆ ಅಷ್ಟಾದಮೇಲೆ
ಆಮೇಲೆ ತುಳಸಿ ನೀರು ಕುಡಿಬೇಕು. ಯಾವ ರೀತಿ ತುಳಸಿ ನೀರು? ಒಂದು ಬಾಟ್ಲಲ್ಲಿ ತುಳಸಿ ರೆಂಬೆ ಕಟ್ ಮಾಡಿ ಹಾಕ್ಕೊಂಡಿರ್ಬೇಕು. ತುಳಸಿ ರೆಂಬೆ ಇರುತ್ತಲ್ಲ ಬಾಟ್ಲಲ್ಲಿ, ಅದು ಕಟ್ ಮಾಡಿ ಹಾಕ್ಕೊಂಡಿರ್ಬೇಕು. ಒಂದೇ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಈ ಬಾಟಲಲ್ಲಿ ಕಾಣುತ್ತೆ ನಿಮಗೆ ನೋಡಿ, ತುಳಸಿ ಇದೆ, ತುಳಸಿ ಎಲೆ ಇದೆ ಕಾಣುತ್ತಲ್ಲ, ರೆಂಬೆ, ಒಂದು ಚಿಕ್ಕ ರೆಂಬೆ ಹಾಕಿರ್ತೀನಿ, ತುಳಸಿ ರೆಂಬೆ. ಈ ಥರ ಬಾಟಲಲ್ಲಿ ತುಳಸಿ ಹಾಕೋಬೇಕು. ತುಳಸಿ ಗೊತ್ತಾಯ್ತಲ್ಲ, ಕಾಡುತ್ತೆ. ಓಕೆ, ಇದು ಲಾಲ್ ಕುಡಿಯೋ ನೀರು ಬಾಟಲ್. ಅದೇ ಥರ ನಿಮ್ಮ ಮನೆಯಲ್ಲಿ ಒಬ್ಬೊಬ್ರದ್ದು ನನ್ನ ಬಾಟಲ್ ಸಪ್ರೇಟ್ ಇರಬೇಕು. ತುಳಸಿ ಗಿಡದಲ್ಲಿ 5 ಎಲೆ ಇರೋಂಥ ಒಂದು ರೆಂಬೆ ಕಿತ್ಕೋಬೇಕು. ಒಂದಿಷ್ಟುದ ರೆಂಬೆ ಕಟ್ ಮಾಡಬೇಕು. 5 ಎಲೆ ಇರೋಂಥದ್ದು, 5-6 ಎಲೆ ರೆಂಬೆನ ಕಟ್ ಮಾಡಿ ತೊಳೆದ್ಬಿಟ್ಟು ಈ ಥರ ಬಾಟ್ಲಲ್ಲಿ ಆಗಬೇಕು. ಬಾಟಲ್ ಮೂತಿ ಚಿಕ್ಕದಿರ್ಬೇಕು ನೋಡಿ, ಮೂತಿ ಚಿಕ್ಕದಿದೆ, ಈ ಥರ ಮೂತಿ ಇರಬೇಕು. ಅದ್ರ ಮೇಲೆ ಮುಚ್ಚಳ ಈ ಥರ ಮುಚ್ಚಂಥದ್ದು ಇರಬೇಕು, ಓಪನ್ ಮಾಡೋಕ್ಕೆ. ಇಷ್ಟು ಯಾಕೆ ಚಿಕ್ಕದಾಗಿರ್ಬೇಕು ಮೂತಿ ಅಂದರೆ, ನೀವು ಅದೇ ಬಾಟಲ್ ಓಪನ್ ಮಾಡಿ ನೀರು ಹಾಕ್ತೀರಾ ಅಂತ ಇಟ್ಕೊಳ್ಳಿ ನೋಡಿ. ಬಾಟಲ್ ಓಪನ್ ಮಾಡಿ ಇವಾಗ ತುಳಸಿ ರೆಂಬೆ ಅದರೊಳಗಡೆ ಹಾಕಿ ತೊಳೆದ್ಬಿಟ್ಟು ಆಮೇಲೆ ನೀರು ತುಂಬಿಸ್ಬಿಡಿ ಪೂರ್ತಿಯಾಗಿ. ಆಮೇಲೆ ಬಾಟಲ್ ಕ್ಲೋಸ್ ಮಾಡಿ. ಆಮೇಲೆ ಇಷ್ಟು ಚಿಕ್ಕದಾಗಿ ಮೂತಿ ಇರುತ್ತೆ ಮೇಲೆ ನೋಡಿ, ಈ ಥರ ಚಿಕ್ಕದಾಗಿ ಮೂತಿ ಇರುತ್ತೆ. ಯಾಕೆ ಚಿಕ್ಕದಾಗಿ ಮೂತಿ ಇರುತ್ತೆ ತೊಗೋಬೇಕು ಅಂದರೆ, ತುಳಸಿದು ಆಗ್ಬಿಟ್ಮೇಲೆ ನಾವು ನೀರು ಕುಡಿಯೋವಾಗ ಅದು ಈಚೆ ಬರಬಾರ್ದು. ಅದೇ ಈ ಮುಚ್ಚಳ ಫುಲ್ ಇಷ್ಟು ದಪ್ಪ ಇದ್ರೆ, ಮೂತಿ ಓಪನ್ ಇದ್ದರೆ, ನಾವು ಕುಡಿಯೋವಾಗ ರೆಂಬೆ ಈಚೆ ಬಂದುಬಿಡುತ್ತೆ, ಬಾಯೊಳಗೆ ಬಂದುಬಿಡುತ್ತೆ. ಬರಬಾರ್ದು ಅಂತ ಚಿಕ್ಕ ಮೂತಿ ತೊಗೋಬೇಕು. ಇವಾಗ ನೀರು ಖಾಲಿ ಆಗಿದೆ ಇಷ್ಟು, ಮತ್ತೆ ನೀರು ಹಾಕ್ಕೊಳ್ಳಿದ್ರಲ್ಲಿ. ನಾಳೆ ಶುಕ್ರವಾರ, ಇವತ್ತು ನೋಡಿ ಗುರುವಾರ, ನಾಳೆ ಶುಕ್ರವಾರ ತುಳಸಿ ಗಿಡದಲ್ಲಿ ರೆಂಬೆ ಕೀಳಬಾರ್ದು. ತುಳಸಿ ಗಿಡದಲ್ಲಿ ಶುಕ್ರವಾರ ರೆಂಬೆ ಕೀಳಬಾರ್ದು. ಅದಕ್ಕೆ ಇವತ್ತೇ ಕಿತ್ತಿಟ್ಕೋಬೇಕು ಒಂದು ರೆಂಬೆ ನಾಳೆಗೆ. ಇದು ನೆನ್ನೆ ಹಾಕಿರೋದು ತುಳಸಿ ರೆಂಬೆ, ನೆನ್ನೆ ಹಾಕಿರೋದು ತೊಳೆದು. ನಾಳೆ ಇದು ನೋಡಿ, ಇದು ಇವತ್ತು ನಾನು ಚೇಂಜ್ ಮಾಡ್ತೀನಿ, ಇವತ್ತು ಸಂಜೆ ಚೇಂಜ್ ಮಾಡ್ತೀನಿ ನಾನಿದು ತುಳಸಿ ರೆಂಬೆ. ಮತ್ತು ನಾಳೆ ರೆಂಬೆ ಹಾಕೋದಿಲ್ಲ, ಶನಿವಾರ ಹಾಕ್ತೀನಿ. ನಾಳೆ ಶುಕ್ರವಾರ, ನಾಳದ್ದು ಹಾಕ್ತೀನಿ. ಯಾಕಂದರೆ ನಾಳೆ ರೆಂಬೆ ಕೀಳಬಾರ್ದಲ್ಲ. ಅದಕ್ಕೆ ಇವತ್ತು ಸಂಜೆನೇ ತುಳಸಿ ರೆಂಬೆ ತಗೊಂಡು ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ತೀನಿ. ಇದನ್ನು ರೀಪ್ಲೇಸ್ ಮಾಡ್ತೀನಿ, ಬಿಸಾಕ್ತೀನಿ. ದಿನಕ್ಕೊಂದು ಸಾರಿ ತುಳಸಿ ರೆಂಬೆ ಚೇಂಜ್ ಮಾಡಬೇಕು. ಆ ನೀರು ಖಾಲಿ ಆದಾಗ ಹಾಕ್ಕೋಬೇಕು, ಕುಡಿತಾ ಇರಬೇಕು. ಈ ರೀತಿ ತುಳಸಿ ನೀರು. ಬೆಳಗ್ಗೆ ನೀವು ಈ ಬತ್ತಿ ಹಚ್ಕೊಂಡು ಧ್ಯಾನ ಮಾಡಿ 2 ನಿಮಿಷ ಆದಮೇಲೆ ಈ ನೀರು, ಅರ್ಧ ಬಾಟಲ್ ನೀರು, ಅರ್ಧ ಬಾಟಲ್ ಇದು 1/4 ಲೀಟರ್, ಅರ್ಧ ಬಾಟಲ್ ಅಂದರೆ 1/4 ಲೀಟರ್ ನೀರನ್ನು ಬಿಸಿ ಮಾಡ್ಕೊಂಡು ಸ್ವಲ್ಪ ಒಂಚೂರು ಬಿಸಿ ಮಾಡ್ಕೊಂಡು ಕುಡಿಬೇಕು ಬೆಳಗ್ಗೆ. ಹಾಗೆ ಕುಡಿಬೇಡಿ, ಹಾಗೆ ಕುಡಿದ್ರೂ ಪರವಾಗಿಲ್ಲ, ಆದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡೀರಿ, ಯಾಕಂದರೆ ಚಳಿಗಾಲ, ಕೋಲ್ಡ್ ಆಗಬಾರ್ದು. ಅರ್ಧ ಬಾಟಲ್ ಕುಡೀರಿ ಬೆಳಗ್ಗೆ. ಆಮೇಲೆ ಆಮೇಲೆ ಅರ್ಧ ಬಾಟಲ್ ನೀರು ಕುಡಿದ್ಮೇಲೆ ಆಮೇಲೆ ಅರ್ಧ ಅವರ್ ಬಿಟ್ಟು ತಿಂಡಿ ತಿನ್ನಬೇಕು. ಅರ್ಧ ಅವರ್ ಬಿಟ್ಟು ತಿಂಡಿ, ಹೊಟ್ಟೆ ತುಂಬ ತಿನ್ನಬೇಕು ತಿಂಡಿ. ನೀವು ತಿಂತೀರಲ್ಲ ಆ ಥರ ಎಲ್ಲ, ಬರೀ 2 ಇಡ್ಲಿ, 1 ವಡೆ, 1 ದೋಸೆ ಆ ಥರ ಅಲ್ಲ. ಹೊಟ್ಟೆ ತುಂಬ ಬೆಳಗ್ಗೆ ತಿಂಡಿ ತಿನ್ನಬೇಕು. ಆಮೇಲೆ ಡ್ಯೂಟಿಗೆ ಹೋಗ್ತಿರೋ, ಕೆಲ್ಸಕ್ಕೆ ಹೋಗ್ತಿರೋ, ತಿಂಡಿ ತಿಂದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಬಸ್ ಪ್ರಯಾಣ, 2 ವೀಲರ್ ಪ್ರಯಾಣ ಕೆಲಸ ಮಾಡಬೇಕು. ರೆಸ್ಟ್ ಕೊಡಬೇಕು. ಊಟ ಮಾಡಿ ತಿಂಡಿ ತಿಂದ ತಕ್ಷಣ ಬಸ್ಗೆ ಹತ್ತೋದು, ತಿಂಡಿ ತಿಂದ ತಕ್ಷಣ 2 ವೀಲರ್ ಹತ್ತೋದು, ತಿಂಡಿ ತಿಂದ ತಕ್ಷಣ ಎಲ್ಲ ಓಡಾಡೋದು ಹಂಗೆಲ್ಲ ಮಾಡಬಾರ್ದು. ಒಂದು ಅರ್ಧ ಗಂಟೆ 3/4 ಗಂಟೆ ರೆಸ್ಟ್ ತೊಗೋಬೇಕು. ಯಾವುದೇ ತಿಂಡಿ ತಿನ್ನಿ, ಯಾವುದೇ ಊಟ ಮಾಡಿ ಒಂದು ಅರ್ಧ ಅವರ್ 3/4 ಅವರ್ ರೆಸ್ಟ್ ತೊಗೋಬೇಕು. ಆಮೇಲೆ ಕೆಲಸ ಕಾರ್ಯ ಶುರು ಮಾಡಬೇಕು. ಇದು ಪದ್ಧತಿ. ಓಕೆಲಾ? ಏನಾಯಿತು, ಫಸ್ಟು ಬೆಳಗ್ಗೆ ಎದ್ದಾಗಿಂದ ಏನೇನು ಹೇಳಿದೆ ಗೊತ್ತಾಯ್ತಲ್ಲ. ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀರಾ. ಬೆಳಗ್ಗೆ ಯಾವಾಗ ತಿಂಡಿ ತಿಂದಿದ್ರಿ, ಆಮೇಲೆ 5 ಅವರ್ ಗ್ಯಾಪ್ ಕೊಡಬೇಕು. 5 ಅವರ್ ಗ್ಯಾಪು. ಫಾರ್ ಎಕ್ಸಾಂಪಲ್ ಬೆಳಗ್ಗೆ 8 ಗಂಟೆಗೆ ನೀವು ತಿಂಡಿ ಮಾಡಿದ್ದೀರ, ಅಲ್ಲಿಗಿನ್ನು 5 ಅವರ್ ಸೇರಿಸ್ಕೊಳ್ಳಿ. ಎಷ್ಟಾಯಿತು? 1 ಗಂಟೆ ಆಯಿತು. 1-1:15 ಆಗುತ್ತೆ ಅಲ್ವಾ? ಆವಾಗ ಊಟ ಮಾಡಬೇಕು. 1:00ವರೆಗೆ ಊಟ ಮಾಡಬೇಕು, ಇಲ್ಲ 2 ಗಂಟೆಗೆ ಊಟ ಮಾಡಬೇಕು. ಮತ್ತು ಮಧ್ಯಾಹ್ನ ಊಟನೂ ಫುಲ್ಲಾಗಿ ತಿನ್ನಬೇಕು 2 ಗಂಟೆಗೆ. ಆಮೇಲೆ ಅರ್ಧ ಅವರ್ ರೆಸ್ಟು. ಆಮೇಲೆ ಸಂಜೆ ಎಲ್ಲಾದರೂ ನೀವು ಸ್ನ್ಯಾಕ್ಸು, ಎಲ್ಲಾದರೂ ಪಾನಿಪುರಿ, ಮಸಾಲೆ, ಗೋಬಿ ತಿನ್ಬಿಟ್ರಿ, ಒಂದು 5 ಗಂಟೆಗೆ ಅಂತ ತಿನ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಇಲ್ಲ ಮಸಾಲೆ ದೋಸೆ ತಿಂತೀರಾ ತಿನ್ಕೊಳ್ಳಿ, ವಡೆ ಸಾಂಬಾರು ತಿಂತೀರಾ ತಿನ್ಕೊಳ್ಳಿ. ಯಾವಾಗ? 4:15, 5 ಗಂಟೆಗೆ. ಅದಾಯಿತು. ಆಮೇಲೆ 5:00ವರೆಗೆ ಕಂಪಲ್ಸರಿ ಸೂರ್ಯ ನಮಸ್ಕಾರ ಮಾಡಬೇಕು. ಆಚೆ ಕಡೆ ಸೂರ್ಯ ನಮಸ್ಕಾರ, ಆಚೆ ಕಡೆ ಸೂರ್ಯ ಅಸ್ತ ಆಗ್ತಾ ಇರುತ್ತೆ. ಸೂರ್ಯ ಅಸ್ತ, ಸೂರ್ಯ ಭಗವಾನ್ಗೊಂದು ಸ್ತೋತ್ರ ಹೇಳಿ 3 ರೌಂಡ್ ಹಾಕಿ ಪ್ರಕೃತಿಗೆ. ಎಷ್ಟು ಗಂಟೆಗೆ? 5:30 ಮೇಲೆ.
6 ಗಂಟೆ 6:30 ಒಳಗೆ 6:30 ಒಳಗೆ ಮಾಡಿಬಿಡ್ಬೇಕು. 5:30ಇಂದ 6 ಒಳಗೆ ಸೂರ್ಯ ನಮಸ್ಕಾರ. ಒಂದು ವೇಳೆ ನೀವು ಡ್ಯೂಟಿಗೆ ಹೋಗಿರ್ತೀರ, ಎಲ್ಲೋ ಆಫೀಸಲ್ಲಿ ಇರ್ತೀರ, ಏನಂತ ಆಫೀಸಲ್ಲಿದ್ದರೆ ಏನು, ಫ್ಯಾಕ್ಟ್ರಿಯಲ್ಲಿದ್ದರೆ ಏನು, ಅಲ್ಲಿ ಕಾಣಲ್ವಾ ಎಲ್ಲಿ ಸೂರ್ಯ ಭಗವಾನ ನಿಮಗೆ? ಕಿಟಕಿನಲ್ಲಿ ಕಾಣಲ್ವಾ ಆಫೀಸಲ್ಲಿ? ಅಲ್ಲೇ ಮಾಡಿ. ನಿಮ್ಮ ಆಫೀಸಲ್ಲಿ ಇರ್ತೀರಪ್ಪ, ಕಿಟಕಿನಲ್ಲಿ ಕಾಣಿಸ್ತಾನಲ್ವ? ಅಥವಾ ಬಿಲ್ಡಿಂಗ್ ಮೇಲೆ ಹತ್ತಿ, ಅಥವಾ ಫ್ಯಾಕ್ಟ್ರಿನಲ್ಲಿ ಇರ್ತೀರ, ಫ್ಯಾಕ್ಟ್ರಿಯಲ್ಲಿ ಕಿಟಕಿಯಲ್ಲಿ ಕಾಣಲ್ವಾ? ಹೊಲ ಗದ್ದೆಗಳಲ್ಲಿದ್ದರೆ ನೀವು ಕಾಣಲ್ವಾ? ಮಾಡಿ ಇವ್ರೆ ಅಲ್ವಾ? ಈ ರೀತಿ ಧ್ಯಾನ ಮಾಡುತ್ತದೆ. ಇದು ಧ್ಯಾನದ ಬಗ್ಗೆ ನಾನು ಹೇಳ್ಕೊಡ್ತಿರೋದು ನಿಮಗೆ, ಗೊತ್ತಾಯ್ತಲ್ಲ? ಆಮೇಲೆ ಸಂಜೆ ಮನೆಗೆ ಬರ್ತೀರ, ಮತ್ತು ರಾತ್ರಿಗೆ ಊಟ ಮಾಡಿ. ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಿದರೆ ಮತ್ತೆ 5 ಅವರ್ ಗ್ಯಾಪು, ಮತ್ತು ರಾತ್ರಿ ಊಟ ಮಾಡಿ, ಮತ್ತು ವಿಭೂತಿ ಹಚ್ಕೊಳ್ಳಿ, ಮತ್ತು ಧ್ಯಾನ ಮಾಡಿ. ಕದಲಬಾರ್ದು. 2 ನಿಮಿಷ ಒಂದು ವಾರ 2 ನಿಮಿಷ. ಆಮೇಲೆ ನೆಕ್ಸ್ಟ್ ವೀಕಿಂದ 5 ನಿಮಿಷ ಮಾಡಿ, ಕೂತ್ಕೊಂಡ್ರೆ ಕದಲಬಾರ್ದು. ಆಮೇಲೆ ಇನ್ನೊಂದು ವಾರಕ್ಕೆ 8 ನಿಮಿಷ ಮಾಡಿ, ಒಂದು ವಾರ. ಆಮೇಲೆ ಇನ್ನೊಂದು ವಾರಕ್ಕೆ 10 ನಿಮಿಷ ಮಾಡಿ. ಒಂದು ತಿಂಗಳಲ್ಲಿ ನೀವು 10 ನಿಮಿಷ ಕೂತ್ಕೊಳ್ಳೋಂಥ ಸಾಮರ್ಥ್ಯ ಬರುತ್ತೆ ನಿಮಗೆ. ಇದರಿಂದ ಕಾಲುಗಳು, ಹೊಟ್ಟೆ, ಎದೆ, ಕುತ್ತಿಗೆ, ಮೆದುಳು, ನರ್ವ್ಸು ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ನಿಮ್ಮ ಮನಸ್ಸು ಸ್ಥಿರತೆ ಪಡೆಯುತ್ತೆ. ಇದರಿಂದ ನಮಗೇನು ಉಪಯೋಗ ಅಂದರೆ, ಒಂದು ಭೌತಿಕವಾಗಿ ಶಾರೀರಿಕವಾಗಿ ನಿಮಗೆ ಸ್ಥಿರತೆ ಬರುತ್ತೆ, ತಾಳ್ಮೆ ಬರುತ್ತೆ. ಎರಡನೇದು ನಿಮ್ಮ ಮನಸ್ಸು ಭಾವನೆಗಳು ತಾಳ್ಮೆ ಬರುತ್ತೆ, ದೈವ ಭಕ್ತಿ ಮೂಡುತ್ತೆ, ಗುರು ದೈವ ನಿಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಹೀಗೆ ಧ್ಯಾನ ಮಾಡೋದು. ನೀವು ಬೆಳಗ್ಗೆ ಎಷ್ಟು ಗಂಟೆಗಾದರೂ ಹೇಳಿ, ಬ್ರಾಹ್ಮಿ ಮುಹೂರ್ತನೇ ಅಂತೇನಿಲ್ಲ. ನೀವು 5 ಗಂಟೆಗಾದರೂ ಹೇಳಿ ಬೆಳಗ್ಗೆ, 6 ಗಂಟೆಗಾದರೂ ಹೇಳಿ ಬೆಳಗ್ಗೆ, 8 ಗಂಟೆಗಾದರೂ ಹೇಳಿ ಬೆಳಗ್ಗೆ, 9 ಗಂಟೆಗಾದರೂ ಹೇಳಿ ಬೆಳಗ್ಗೆ, 10 ಗಂಟೆಗಾದರೂ ಹೇಳಿ ಬೆಳಗ್ಗೆ, 11 ಗಂಟೆಗಾದರೂ ಹೇಳಿ. ಎದ್ದ ಮೇಲೆ ಏನೇನು ಮಾಡ್ಬೇಕಂತ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಅಷ್ಟನ್ನು ಮಾಡಬೇಕು. ನೀವು ಯಾವಾಗಾದರೂ ಹೇಳಿ ಬೆಳಗ್ಗೆ ಎದ್ದ ಮೇಲೆ 1 ಬೈ 1 ಫಸ್ಟು ಕೈಗಳು, ಆಮೇಲೆ ಮೊಬೈಲಲ್ಲಿ ಪ್ರಾರ್ಥನೆ, ಆಮೇಲೆ ಆಚೆ ಕಡೆ ಮನೆಯಿಂದ ಕೆಳಗಡೆ ಭೂಮಿ ಮೇಲೆ ಹೆಜ್ಜೆ ಹಾಕಿದ ತಕ್ಷಣ ಪ್ರಾರ್ಥನೆ, ಆಮೇಲೆ ಆಚೆ ಕಡೆ ಹೋಗುವ ಪ್ರಾರ್ಥನೆ, ಆಚೆ ಕಡೆ ಹೋದ್ಮೇಲೆ ಸೂರ್ಯ ಭಗವಾನ ಪ್ರಾರ್ಥನೆ. ನೀವು ಎಷ್ಟು ಗಂಟೆಗಾದರೂ ಹೇಳಿ ಬೆಳಗ್ಗೆ. ಆಮೇಲೆ ಈ ಬತ್ತಿ ಅಥವಾ ಕುಂಕುಮ ಏನೋ ಹಚ್ಕೊಂಡು 2 ಊದ್ಕಡ್ಡಿ ಗಂಧಕಡ್ಡಿ, ಮತ್ತು ಸಂಜೆ ದೀಪ ಹಚ್ಚಬೇಕು ಅಥವಾ 2 ಊದ್ಕಡ್ಡಿ ಹಚ್ಚಬೇಕು ಸಂಜೆ 5:30 ಮೇಲೆ 6 ಗಂಟೆಗೆ. ಸರಿಲಾ? ಇವು ದಿನನಿತ್ಯದ ಧ್ಯಾನದ ಕರ್ಮಗಳು. ಎಷ್ಟು ಟೈಮನ್ನು ಹೆಚ್ಚಿಸ್ಕೊಳ್ತೀರಿ, ಎಷ್ಟು ಟೈಮ್ ಧ್ಯಾನ ಮಾಡ್ತೀರಿ, ಅದ್ರ ಮೇಲೆ ನಿಮ್ಮಲ್ಲಿ ಯೋಗ ಶಕ್ತಿ, ತಪಶಕ್ತಿ ವೃದ್ಧಿ ಆಗುತ್ತೆ. ಇದ್ರ ಜೊತೆಗೆ ಗುರುಗಳು ದೇವರು ಅವ್ರಿಗೆ ದಕ್ಷಿಣೆ ಆಗಬೇಕು. ಗೊತ್ತಾಯ್ತಾ? ಭಕ್ತಿ ಇರಬೇಕು. ನೀವು ಮಾತಾಡೋ ಮಾತಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಇರಬೇಕು. ಪ್ರೀತಿಯಿಂದ ಮಾತಾಡಬೇಕು ಎಲ್ಲರ ಹತ್ರ, ಕೋಪದಿಂದ ಮಾತಾಡಬಾರ್ದು. ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮ ತಪಶಕ್ತಿ ಹಾಳಾಗುತ್ತೆ. ಕಂಡ ಹೆಣ್ಣುಮಕ್ಕಳು ಕಂಡವರ ಕಣ್ಣುಗಳಲ್ಲಿ, ನಿಮ್ಮ ಕಣ್ಣುಗಳಲ್ಲಿ ಕಾಮದ ದೃಷ್ಟಿ ಇದ್ದರೆ ನಿಮ್ಮ ತಪಶಕ್ತಿ ಹಾಳಾಗುತ್ತೆ. ಹಾಗೆ ನೀವು ಪ್ರಾಣಹಿಂಸೆ ಇಲ್ಲೊಂದು ಮತ್ತೊಂದು ಮಾಡ್ತಿದ್ರೆ ನಿಮಗೆ ಯಾವತ್ತಿಗೂ ತಪಶಕ್ತಿ ಲಭಿಸೋದಿಲ್ಲ. ನೆನ್ಪಿಟ್ಕೊಳ್ಳಿ. ದೈವ ಕೃಪೆ, ದೈವಾನುಗ್ರಹ, ಗುರು ಅನುಗ್ರಹ ಇರೋದಿಲ್ಲ. ಅದಕ್ಕೆ ಹಿಂಸೆ ಮಾಡಬಾರ್ದು. ಅಹಿಂಸೆಯನ್ನು ಪಾಲನೆ ಮಾಡಬೇಕು. ಓಕೆನಾ? ದೈವತ್ವ ಹೆಚ್ಚುತ್ತೆ. ಇದರಿಂದ ನೀವು ಈ ಜಗತ್ತಿನಲ್ಲಿ ಒಬ್ಬ ಒಳ್ಳೆ ಸತ್ಪ್ರಜೆ ಆಗ್ತೀರ, ಒಳ್ಳೆ ಮಹಾನ್ ಭಾವರಾಗ್ತೀರ, ಒಳ್ಳೆ ವ್ಯಕ್ತಿ ಆಗ್ತೀರ. ನೀವು ಹೆಣ್ಣಾಗಿರಿ ಗಂಡಾಗಿರಿ ಹೆಣ್ಣಾಗಿರಿ, ಚಿಕ್ಕವರಾಗಿ ದೊಡ್ಡವರಾಗಿ ಮದುವೆ ಮಾಡ್ಕೊಳ್ತಾರೆ. ಆದಷ್ಟು ಮದುವೆ ಮಾಡ್ಕೊಂಡಿದ್ರೆ, ಮಕ್ಕಳಿದ್ರೆ, ಸಂಸಾರ ಇದ್ದರೆ ತುಂಬ ಕಷ್ಟಗಳಿರುತ್ತೆ, ನಾನಾ ರೀತಿಯ ಗೊಡವೆಗಳಿರುತ್ತೆ, ನಾನಾ ರೀತಿಯ ಸಮಸ್ಯೆಗಳೆದುರಾಗುತ್ತೆ. ನೋಡ್ರಿ, ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ, ಒಂದು ಗುರಿ ಮುಟ್ಟಬೇಕಂದ್ರೆ 108 ವಿಘ್ನಗಳು ಈ ಭೂಮಿ ಮೇಲೆ ಬರುತ್ತೆ, ಈ ಜಗತ್ತಿನಲ್ಲಿ ಬರುತ್ತೆ. ಅವುಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು. ಕಲ್ಲು ಮಣ್ಣು ಹೇಗೆ ನಮ್ಗೆ ಅಡ್ಡ ಬರುತ್ತೆ, ಕಷ್ಟಗಳು ಯಾರ್ಯಾರೋ ನಮಗೆ ಶತ್ರುಗಳಿಗೆ ಹುಟ್ಕೊಳ್ತಾರೆ, ಹಾಗೆ ನಮಗೆ ಎಲ್ಲ ರೀತಿಯಲ್ಲೂ ಕಷ್ಟಗಳು ಬರುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅವುಗಳನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕು. ಯಾವುದಕ್ಕೂ ಯಾರಿಗೂ ನಾವು ಹೆದರ್ಕೋಬಾರ್ದು, ಕಿವಿಗೆ ಹಾಕ್ಕೋಬಾರ್ದು, ಕಣ್ಣಲ್ಲಿ ಸರಿಯಾಗಿ ನೋಡಬಾರ್ದು. ಯಾವುದನ್ನು ಕೆಟ್ಟವ್ರದ್ದು ಏನೋ ಕೇಳಬಾರ್ದು ಕಿವಿನಲ್ಲಿ. ಕೆಟ್ಟದೆಲ್ಲ ನಾವು ಸರಿಯಾಗಿ ನೋಡಬಾರ್ದು. ನಮ್ಮ ಕೆಲಸ ಏನಪ್ಪ, ನಾವೊಂದು ಗುರಿ ಮುಟ್ಟಬೇಕು, ಏನೋ ಒಂದು ಸಾಧಿಸ್ಬೇಕು. ಅದು ವ್ಯಾಪಾರ ಇರ್ಬೋದು, ಅಂಗಡಿ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಯಾವುದೋ ಇಂಟ್ರ್ಯೂಗೆ ಹೋಗೋದಿರ್ಬೋದು, ಓದೋದಿರ್ಬೋದು, ಏನೋ ಒಂದು ಸಂಶೋಧನೆ ಇರ್ಬೋದು. ನಮ್ಮ ಗುರಿ ನಾವು ಮುಟ್ಟಬೇಕಷ್ಟೇ. ಅದಕ್ಕಾಗಿ ನಮ್ಮ ಧ್ಯಾನ ಆಯಿತು, ಗುರುವಾಯಿತು, ದೇವರಾಯಿತು, ನಮ್ಮ ಆಲೋಚನೆ ಆಯಿತು, ನಮ್ಮ ಸಿದ್ಧಾಂತ ಆಯಿತು, ನಮ್ಮದೇ ಆದ ಒಂದು ನಮ್ಮ ಪ್ರಿನ್ಸಿಪಲ್ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು. ಗೊತ್ತಾಯ್ತಾ? ಯಾರೋ ಏನೇನೋ ಮಧ್ಯದಲ್ಲಿ ಹೇಳಕ್ಕೆ ಬರ್ತಾರೆ ಕತೆಗಳು. ಏನು ಇವಾಗ ಧ್ಯಾನ ಮಾಡ್ತಾಯಿದ್ಯಾ, ಏನು ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ದು ಇವಾಗ, ಇಷ್ಟು ದಿನ ತಿಂತಾ ಇದ್ದಲ್ಲ, ಹಿಂಗೆಲ್ಲ ಏನೇನೋ ಗೇಲಿ ಮಾಡ್ತಾರೆ, ಏನೇನೋ ಅವೆಲ್ಲ ಮಾಡ್ತಾರೆ. ಏನು ಈ ಬೂತ್ ಹಚ್ಕೊಬಿಟ್ಟಿದ್ಯಾ, ಏನು ಕುಂಕುಮ ಹಾಕ್ಬಿಟ್ಟಿದ್ಯಾ, ಏನೋ ಇವನ್ ಥರ ಆಗ್ಬಿಟ್ಟಿದ್ದು, ಇಷ್ಟು ದಿನ ಏನೂ ಇರಲಿಲ್ಲ, ಇವತ್ತೇನು ಶುರು ಮಾಡಿಬಿಟ್ಟೆ, ಏನು ಕಿತ್ತಾಕ್ತೀಯ ನೀನು,
ಏನು ಗುಡ್ಡೆ ಹಾಕ್ತೀನಿ ನೀನು, ಹಿಂಗೆಲ್ಲ ಮಾತಾಡ್ತಾರೆ. ಯಾರು ಏನಾನ ಅಂದ್ಕೊಳ್ಳಿ, ಕಿವಿ ಕೇಳಿಸ್ಕೊಬೇಡಿ. ಕಣ್ಣುಗಳಲ್ಲಿ ಕೂಡ ಅವ್ರನ್ನ ನೋಡಬೇಡಿ, ಪಾಪಿಗಳವರು ಬಿಡ್ರಿ ಅವರೆಲ್ಲ. ನೀವು ಸಾಧಿಸಿ, ಗುರಿ ಮುಟ್ಟಿ. ಯಾರ್ಯಾರು ನಿಮ್ಗೆ ಅವಮಾನ ಮಾಡಿದ್ದಾರೆ ಇಷ್ಟು ದಿನ, ಯಾರ್ಯಾರು ಅವಹೇಳನ ಮಾಡಿದ್ದಾರೆ, ಯಾರು ನಿಮ್ಮನ್ನು ಕೀಳು ಮಾಡ್ದಲ್ಲಿ ನೋಡಿದ್ದಾರೆ, ಅವರು ನೀವು ಉದ್ಧಾರ ಆದಮೇಲೆ ಆವಾಗ ಅವ್ರಿಗೆ ಪಶ್ಚಾತ್ತಾಪ ಅನ್ನೋದು ಆವಾಗ ತಟ್ಟುತ್ತೆ ಅವ್ರಿಗೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಗೇನೇನು ಅಂದಿದ್ದಾರೆ, ಅದು ಆವಾಗ ಗೊತ್ತಾಗುತ್ತೆ ಅವ್ರಿಗೆ. ಅವ್ರು ಮಾಡಿದ್ದು ಅವ್ರಿಗೆ ಏಟು ಎದುರೇಟು. ಮಂತ್ರ ತಿರುಮಂತ್ರ ಅವ್ರಿಗೆ ಆಗುತ್ತೆ. ಸರಿಯಲ್ಲ? ಇಷ್ಟು ಇವರ ನೀವು ಹೆಚ್ಚಾಗಿ ಇಲ್ಲಿ ಬ್ರಹ್ಮಶಕ್ತಿ, ಯೋಗಶಕ್ತಿ, ಯೋಗ ಸಾಧನೆ, ಬ್ರಹ್ಮಜ್ಞಾನ, ಸಿದ್ಧಿಗಳು, ಯಂತ್ರ ಮಂತ್ರ, ಕುಂಡಲಿನಿ ಸಾಧನೆ ಇದೆಲ್ಲ ಹೆಚ್ಚಾಗಿ ನೀವು ತಿಳ್ಕೊಬೇಕಂದ್ರೆ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು. ಬೇರೆ ದಾರಿ ಇರಲ್ಲ. ನೀವು ಮನೆಯಲ್ಲಿ ನೀವು ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡ್ಬೋದು. ಖಂಡಿತ ದೇವರಿದ್ದಾನೆ, ಗುರುಗಳಿದ್ದಾರೆ ನಿಮಗೆ, ಅವರು ಸಹಾಯ ಮಾಡ್ತಾರೆ. ಹೋಗಿ ಆನ್ಲೈನ್ ಕ್ಲಾಸ್ಗೆ ಹೋಗಿ ಜಾಯ್ನ್ ಆಗಿ ಕಲಿಬೇಕಂತೇನಿಲ್ಲ. ಯಾರೋ ಒಬ್ಬ ಗುರುಗಳ ಹತ್ರ ಹೋಗಿ ಕಲಿಬೇಕಂತೇನಿಲ್ಲ. ನಿಮ್ಮ ಸುತ್ತಲೂ ಇರೋ, ನಿಮ್ಮ ಒಳಗೂ ಹೊರಗಿರುವ ಪರಬ್ರಹ್ಮ ಮೂರ್ತಿ, ಆ ಭಗವಂತನೇ ನಿಮಗೆ ಗುರು, ಆ ಮಹಾಶಕ್ತಿನೇ ನಿಮಗೆ ಗುರು, ಪ್ರಕೃತಿನೇ ನಿಮಗೆ ಗುರು. ಪಶು ಪಕ್ಷಿ ಪ್ರಾಣಿ ಗಿಡ ಮರ ಬಳ್ಳಿ ಎಲ್ಲವೂ ಎಲ್ಲದರಲ್ಲೂ ಗುರುವನ್ನು ನೋಡಿ, ದೈವವನ್ನು ನೋಡಿ. ಆಗ ಪ್ರತಿ ಪ್ರಾಣಿಯಲ್ಲೂ ನೀವು ದೇವರನ್ನು ನೋಡ್ತೀರ, ಪ್ರತಿ ಪಕ್ಷಿ ಗಿಡ ಮರದಲ್ಲೂ ನೀವು ದೇವರನ್ನು ನೋಡ್ತೀರ, ಬೆಟ್ಟ ಗುಡ್ಡ ನದಿ ಸಾಗರ ಎಲ್ಲದರಲ್ಲೂ ದೇವ್ರು ನೋಡ್ತೀರ, ಗ್ರಹ ತಾರೆ ನಕ್ಷತ್ರಾದಿಗಳಲ್ಲೂ ನೀವು ದೇವರನ್ನು ನೋಡ್ತೀರ. ಆ ಗುರುವು ಶ್ರೀ ಗುರುದೇವ ದತ್ತ, ತ್ರಿಮೂರ್ತಿ ಸ್ವರೂಪ. ಅದಕ್ಕೆ ನಾವು ಹೇಳೋದು ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ನಾವು ಯಾಕೆ ಹೇಳ್ತೀವಿ ಹೇಳು? ಈ ಮಂತ್ರವನ್ನು, ಈ ಪ್ರಕೃತಿ ನಮಗೆ ಎಲ್ಲವೂ ಅಂತ, ಗುರುವೇ ಅಂತ ಶರಣಾಗತರಾಗಿ. ಯಾರೋ ಒಬ್ಬ ಆಶ್ರಮಕ್ಕೆ ಹೋಗಿ ಯಾವುದೋ ಒಬ್ಬ ಯೂಟ್ಯೂಬಲ್ಲಿ ಗುರು ನಮ್ಮಂಥವ್ರು ಅಲ್ಲೇ ಕಲಿಬೇಕಂತ ಏನಿಲ್ಲ. ನಮ್ಮ ಹತ್ರನೇ ನೀವು ಕಲಿಬೇಕಂತೇನಿಲ್ಲ. ನಿಮ್ಮಲ್ಲೇ ಅಂತರ್ಯಾಮಿ ಮಹಾಶಕ್ತಿ ಇದೆ. ಓಂ ಶ್ರೀ ಶಕ್ತಿ ಮಹಾತ್ಮೆ ಆದಿಶಯ ಶಕ್ತಿ ನಿಮ್ಮಲ್ಲಿದೆ. ಅದಕ್ಕೆ ರೆಸ್ಪೆಕ್ಟ್ ಕೊಡಿ, ಒಳ್ಳೆಯತನ ಅದು. ಆವಾಗ ನಿಮ್ಮನ್ನು ಉದ್ಧಾರ ಮಾಡುತ್ತೆ. ಅಡಿಗಡಿಗೆ ಪಾಪ ಪ್ರಜ್ಞೆ ಇರಬೇಕು ನಿಮಗೆ. ನೀವು ಮಾಡೋ ಪ್ರತಿ ಪಾಪನೂ ನಿಮಗೆ ನೆನಪಿಗೆ ಬರಬೇಕು, ಪಶ್ಚಾತ್ತಾಪ ಪಡಬೇಕು. ನೀವು ಪಶ್ಚಾತ್ತಾಪ ಪಟ್ಟರೆ ನಿಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಗೊತ್ತಿಲ್ಲದೇನೋ ನೀವು ಪಾಪಗಳು ಮಾಡಿರ್ತೀರ, ಅವು ಪರಿಹಾರ ಆಗುತ್ತೆ. ಅದು ಯಾವುದೇ ಜನ್ಮದ ಪಾಪದ ಪುಣ್ಯ ಪಾಪ ಆಗಿರಲಿ, ಅದು ಪರಿಹಾರ ಆಗುತ್ತೆ. ನಿಮ್ಮಲ್ಲಿ ಪಾಪ ಪ್ರಜ್ಞೆ ಹೊಂದಿದ್ರೆ ಸಾಕು, ಒಳ್ಳೆ ಆಸಕ್ತಿ ಗುರಿ ಇದ್ರೆ ಸಾಕು. ಓಕೆನಾ? ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಆನ್ಲೈನ್ ಕ್ಲಾಸ್ಗೆಲ್ಲ ಜಾಯ್ನ್ ಆಗಬೇಕಂದ್ರೆ ನಂಬರ್ ಕೆಳಗೆ ಕೊಡ್ತೀವಿ, ಜಾಯ್ನ್ ಆಗಿ. ನೀವು ಉದ್ಧಾರ ಆಗಿ ಅಂತ ನಾನು ಬಯಸ್ತೀನಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ಸಮಾಜದಲ್ಲಿ ನಿಮಗೊಂದು ಒಳ್ಳೆಯ ಹೆಸರು ಇರಬೇಕಲ್ವ, ನೀವೊಂದು ಒಳ್ಳೆ ಸ್ಟ್ಯಾಂಡ್ ಆಗಬೇಕಲ್ವ, ಅದಕ್ಕೆ ಪ್ರಯತ್ನ ಪಡಿ. ಓಕೆಲ್ಲ? ಓಕೆ, ನಿಮಗೆ ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರು, ಅವ್ರು ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ ಅವರೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.